ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಪಾಪಡು. ಇದನ್ನು ನಾನು ಎಣ್ಣೆ ಎಲ್ಲ ಕುಡೀಲಿ ಸ್ವಲ್ಪ ಮೆತ್ತೆ ಬೀಳಿ ಅಂತ ಎಲ್ಲ ಪೇಪರಲ್ಲಿ ಹಾಕಿಟ್ಟಿದ್ದೆ. ಬುಟ್ಟಿ ಬುಟ್ಟಿ ಹುರಿದಿದ್ದೆ. ಎಷ್ಟೇ ಇಟ್ಟಿದ್ದಾರೆ ಎಲ್ಲ ತಿಂದ್ಬಿಟ್ಟು ನನಗೆ ನೋಡಿ ಈ ಥರ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನನಗೆ ಗೊತ್ತು ನಿಮಗೆಲ್ಲ ಕ್ರಂಚಿ ಇಷ್ಟ ಅಂತ, ಆದರೆ ನನಗೆ ಈ ಥರ ಮೆತ್ತಗೆ ಮಳೆಗಾಲದಲ್ಲಿ ಮೆತ್ತಗೆ ಬಿದ್ದಿರೋ ಪಾಪಡು ತುಂಬಾ ಇಷ್ಟ. ತಿನ್ನೋಕ್ಕೆ ಸಖತ್ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ನೋಡಿ, ಇದು ರಾಗಿ ಪಾಪಡಂತೆ. 10 ರೂಪಾಯಿಗೆ ಒಂದು ಪ್ಯಾಕೆಟು. ನಮ್ಮ ಮನೆ ಹತ್ರ ಒಬ್ಬರು ಅಂಕಲ್ ಬಂದಿದ್ದರು ಸೈಕಲಲ್ಲಿ ಮಾರ್ಕೊಂಡು, ಅದಕ್ಕೆ ತಗೊಂಡಿದ್ದೆ. ಇದು ಪಾಪಡು ಕಲರ್ ಪಾಪಡು, ಉದ್ದ ಉದ್ದ ಪಾಪಡಾಗುತ್ತೆ ಅದರಿಂದ. ಅದು ABCD ಪಾಪಡು. ನೋಡಿ, ಎಲ್ಲರೂ ಮಾಮೂಲಿಯಾಗಿ ಕಡಾಯಿಯಲ್ಲಿ ಕರಿತಾರೆ, ಆದರೆ ನಾನು ಕರಿತಾ ಇರೋದು ಕರಿ ತವಾ ಮೇಲೆ. ರೊಟ್ಟಿ ಮಾಡಿಟ್ಟಿರೋ ಹಂಚು ಮೇಲೆ ರೊಟ್ಟಿ ಮಾಡಿದ ತಕ್ಷಣ ಹೆಂಚಿಗೆ ಬಿಸಿಯಾಗಿತ್ತು. ಒಂದು ಚಮಚ ಆಯಿಲ್ ಹಾಕಿಬಿಟ್ಟು ಈ ಥರ ತೆಕ್ಕೋಬೇಕು. ನೋಡಿ, ಈ ಥರ ಇಡೋದ್ರಿಂದ ಆಯಿಲು ವಾಪಸ್ಸಾಗುತ್ತೆ, ಇಟ್ಕೊಂಡಿರೋದೆಲ್ಲ ಆಯಿಲನ್ನು ನಾವು ಈ ಥರ ಕಡೆಯಿಂದ ತೆಗೆದ್ಬಿಟ್ಟು ಡೈರೆಕ್ಟ್ ಇದರಲ್ಲಿ ಹಾಕ್ತೀವಲ್ಲ ಪಾತ್ರೆಯಲ್ಲಿ, ಹೀಗೆ ತೆಗೆದ್ಬಿಟ್ಟು ಆವಾಗ ಆಯಿಲೆಲ್ಲ ವೇಸ್ಟ್ ಆಗುತ್ತೆ. ಈ ಥರ ಇಡೋದ್ರಿಂದ ಅದರಲ್ಲಿರೋ ಆಯಿಲೆಲ್ಲ ವಾಪಸ್ ಹಂಚಿಗೆ ಜಾರ್ಕೊಂಡು ಹೋಗುತ್ತೆ, ಯಾಕಂದರೆ ತಗ್ಗಿದೆ ಅಲ್ವಾ, ಅದಕ್ಕೆ ಆ ಥರ ಇರೋದು. ಮತ್ತು ಒಂದು ಅಂಗಳಲ್ಲಿ ಅಂದರೆ ತಾಟಲ್ಲಿ ಚೆನ್ನಾಗಿ ಪೇಪರ್ ಹಾಸಿಬಿಟ್ಟು ಅದರಲ್ಲಿ ತೆಕ್ಕೊಂಡೆ ನಾನು. ನೋಡಿ, ಇವಾಗ ABCD ಪಾಪಡ್ ಕರಿತಾ ಇದ್ದೀನಿ. ಇದು ತುಂಬ ಇಷ್ಟ ನನಗೆ. ನೋಡಿ, ಯಾರಿದ್ದಾರ ಅವರನ್ನು ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ ನಾನು. ನೋಡಿ, ಇದು ಚೆನ್ನಾಗಿದೆ. ನನಗೆ ಇದೆಲ್ಲ ಕರಿಬೇಕಾದ್ರೆ ಒಂದು ಐಡಿಯಾ ಬಂತು. 10 ರೂಪಾಯಿ ಪ್ಯಾಕೆಟ್ ಇದೆ, ಇದರಿಂದ ನಾನು ಇಷ್ಟೆಲ್ಲ ಕರಿತಾ ಇದ್ದೀನಿ. ಒಂದು ಪೇಪರ್ ತರಿಸ್ಬಿಟ್ಟು ಒಂದು ಪ್ಯಾಕೆಟಲ್ಲಿ 8 ಹಾಕಿಬಿಟ್ಟು ನಾನು 1 ರೂಪಾಯಿಗೆ ಒಂದು ಮಾರೋಣ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ತಲೆಯಲ್ಲಿ ಬಂತು. ಆಮೇಲೆ ನನಗೆ ಸಾಕಾಗಲಿಲ್ಲ, ನಮ್ಮ ಮನೇಲಿ ಸಾಕಾಗಲಿಲ್ಲ ಅಂತ ಸುಮ್ಮನೆ ಅದೇ ನಾನು. ಆಮೇಲೆ ನೋಡಿ, ಬಿಸ್ನೆಸ್ ಮಾಡೋರಿಗೆ ಚೆನ್ನಾಗಿದೆ. ಒಂದು ಪ್ಯಾಕೆಟಲ್ಲಿ ಒಂದು 8 ಹಾಕಿಬಿಟ್ಟು 1 ರೂಪಾಯಿಗೆ ಒಂದು ಮಾರ್ತಾರೆ. ತುಂಬಾ ಆಗಿದ್ವು. ಚೆನ್ನಾಗಿದೆ, ಮಾಡೋರು ಮಾಡ್ಬೋದು ಮನೆಯಲ್ಲಿ, ಶಾಪ್ ಇರೋರು. ನೋಡಿ, ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಹೊಸೊಬ್ಬರು, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟಾದರೆ ಮಾಡಿ. ಹಾಗೇನೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಈ ಥರ ಕೊನೆ ಇಟ್ಟರೆ ಅದು ಸುಡೋದು ಇಲ್ಲ, ಸೀದೋದು ಇಲ್ಲ, ಯಾಕೆಂದರೆ ನಾನು ಸ್ಲೋ ಇಟ್ಟಿದ್ದೀನಲ್ಲ, ನಡುವೆ ಅಷ್ಟೇ ಇರುತ್ತೆ. ನೋಡಿ, ಇವಾಗ ನಾನು ಬಿದ್ದೆ ಎಣ್ಣೆಯಲ್ಲಿ ನಾನು ಕರ್ಕೋತಾ ಇದ್ದೀನಿ. ಈ ಥರ ಎಲ್ಲ ಚಿಕ್ಕವ್ರು ಇರಬೇಕಾದ್ರೆ ನೆನಪಾಗುತ್ತೆ. ಇದು ನನ್ನ ಹೆಸರು, ನಾನು ಕೊಡು, ಹಂಗೆ ಹಿಂಗೆ ಎಲ್ಲ ಹೇಳ್ಕೊಂಡು ತಿಂತಾ ಇರ್ತಿದ್ದೀವಿ ನಾವು. ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ಎಷ್ಟು ಚೆನ್ನಾಗಿರ್ತಾ ಇದೆ. ಇದಂತೂ ಬಿಚ್ಚಂಗಿಲ್ಲ ನಾನು, ಯಾಕೆಂದರೆ ಮಳೆ ಎಲ್ಲ ಬರ್ತಾ ಇದೆ. ಬಿಚ್ಚಿ ಸ್ವಲ್ಪ ತೆಗೆದು ಕರೆದ್ರೆ ಮತ್ತೆ ಅದೆಲ್ಲ ಬೆತ್ತೆ ಬೀಳುತ್ತೆ, ಅದಕ್ಕೆ ಇದರಲ್ಲಿ ಅರೆಸ್ಟ್ ಹೊಡ್ಕೊತೀನಿ. ನೋಡಿ, ಇಷ್ಟಾಗಿತ್ತು. ಇದು ಒಂದು 10 ರೂಪೀಸ್ ಆದರೂ ಆಗ್ಬೋದು ಮಾರಿದರೆ. ನೋಡಿ, ಇದೆಲ್ಲ ಇಷ್ಟು ಕರೆದಿಟ್ಟಿದ್ದೆ ನಾನು ಪೇಪರಲ್ಲಿ ಹಾಕಿಬಿಟ್ಟು. ನೋಡಿ, ಆಯಿಲು ಇನ್ನೊಂದಂದರೆ ಈ ಥರ ಪೇಪರಲ್ಲಿ ಹಾಕಿಬಿಟ್ಟು ಮತ್ತೆ ಮೇಲೆಯಿಂದ ಪೇಪರ್ ಹಾಕಿದ್ದೀನಿ ನಾನು ಯಾವಾಗಲೂ ಪಾಪಡ್ ಕರಿಯೋಬೇಕಾದ್ರೆ ಇದೇ ಥರ ಮಾಡ್ತೀನಿ. ತುಂಬ ಆಯಿಲ್ ಹೋಗುತ್ತೆ. ಪೇಪರ್ ಕೆಳಗಡೆ ಇರೋ ಪೇಪರ್ ಅಂತೂ ಫುಲ್ಲು ಆಯಿಲಿಯಾಗಿತ್ತು. ಮತ್ತು ಅದನ್ನು ಒಂದು ತಾಸು ಬಿಟ್ಟು ಮತ್ತೆ ಈ ಥರ ಪಲ್ಟಿ ಮಾಡಿದೆ. ಈ ಸೈಡ್ ಪೇಪರು ಖಾಲಿಯಾಗಿತ್ತು, ಅಂದರೆ ಆಯಿಲ್ ಆಗಿತ್ತು. ಅಷ್ಟೆಲ್ಲ ಆಯಿಲ್ ಬಂದಿದೆ. ನಾನು ಏನು ಮಾಡಿದೆ ಅಂದರೆ 1-2 ತಾಸು ಆದಮೇಲೆ ತಿನ್ನೋಣಪ್ಪ, ಹೆಂಗೂ ನನಗೆ ಮೆತ್ತಗೆ ಇಷ್ಟ ಅಂತ ಇಷ್ಟೆಲ್ಲ ಹುರಿದ್ಬಿಟ್ಟು ಇಟ್ಟಿದ್ದೆ. 1-2 ತಾಸು ಆದಮೇಲೆ ನೋಡ್ತೀನಿ ನಾನು, ಆಯಿಲು ಬಿಟ್ಟಿತ್ತು. ಅದೇ ಥರ ಪಾಪಡು ಖಾಲಿಯಾಗಿತ್ತು. ಎಲ್ಲ ತಿಂದ್ಬಿಟ್ಟವ್ರೆ. ನನಗೆ ನೋಡಿ ಒಂದು 4-5 ಇಟ್ಟಿದ್ದಾರೆ ಅಷ್ಟೇ. ಈ ಥರ ಮೆತ್ತಗೆ ಕ್ರಂಚಿಯಾಗಿ ತಿನ್ನೋಕ್ಕೆ ನನಗೆ ಸಖತ್ತಾಗಿ ಇಷ್ಟ ಆಗುತ್ತೆ. ನೀವು ಈ ಥರ ಒಂದು ಸರಿ ಟ್ರೈ ಮಾಡಿ. ಕರಿ ಹೆಂಚಲ್ಲಿ ಹುರ್ಕೊಂಡ್ಬಿಟ್ಟು ಸಖತ್ತಾಗಿ ಎಣ್ಣೆ ಬಿಟ್ಕೊಡುತ್ತೆ, ತಿನ್ನೋಕ್ಕೂ ಸ್ವಲ್ಪ ಚೆನ್ನಾಗಿರುತ್ತೆ, ಅಂದರೆ ಆಯಿಲಿ ಇರಲ್ಲ. ಈ ಥರ ಕ್ರಂಚಿನೆಸ್ ಎಲ್ಲ ಹೋದ್ಮೇಲೆ ತಿನ್ನೋಕ್ಕೆ ಮಳೆ ನೋಡ್ಕೊಂಡು ತಿಂತಾಯಿದ್ರೆ ಸಖತ್ ಮಜಾ ಬರುತ್ತೆ. ಹೇಗಿದೆ ಟಿಪ್ಸು? ಆಯಿಲ್ ಹೊರಗಡೆ ಹಾಕೋದು ನನಗಂತೂ ಸಖತ್ ಇಷ್ಟ ಆಗಿದೆ. ಚಿಕ್ಕದಿಂದ ಇದೇ ಥರ ಮಾಡ್ತಾಯಿದ್ದೀನಿ ನಾನು ತಿನ್ನೋಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.